ಎಸ್ಎ ರಾಮದಾಸ್ ಅವಧಿಯಲ್ಲಿ ಆಗಿರುವ ಸಾಧನೆಗಳು ಹಾಗೂ ಮುಂದಿನ 5 ವರ್ಷಗಳ ಪರಿಕಲ್ಪನೆ. ಮೊಟ್ಟ ಮೊದಲ ಬಾರಿಗೆ ಕಾವೇರಿ ಹಾಗೂ ಕಬಿನಿ ನೀರನ್ನು ತಂದು ಕ್ಷೇತ್ರವನ್ನು ಬೋರ್ವೆಲ್ ರಹಿತವನ್ನಾಗಿಸಿರುವ ರಾಮದಾಸ್ ಸದ್ಯದಲ್ಲೇ 24/7 ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಘೋಷಣೆ ಮಾಡಿದ್ದಾರೆ. 1100 ಆಶ್ರಯ ಮನೆ ನೀಡಿಕೆಯ ಜೊತೆ ಸ್ಲಂ ಬೋರ್ಡ್ ಮೂಲಕ ದಾಖಲೆಯ 6328 ಮನೆಗಳನ್ನು ಒದಗಿಸಿಕೊಟ್ಟು ಮುಂದಿನ 4 ವರ್ಷದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ವಸತಿ ರಹಿತನಿಗೂ ಸ್ವಂತ ಸೂರನ್ನು ನೀಡುವ ಶಪಥ ಮಾಡಿದ್ದಾರೆ. ಜಯದೇವ ಆಸ್ಪತ್ರೆಯನ್ನು ಮೈಸೂರಿಗೆ ತಂದ ರಾಮದಾಸ್ ಮೊದಲ ಹಂತವಾಗಿ 70 ಕೋಟಿಯನ್ನು ಬಿಡುಗಡೆ ಮಾಡಿಸಿದ್ದರು. ಅದರ ಫಲವೇ ಇತ್ತೀಚೆಗೆ ಉದ್ಘಾಟನೆಯಾದ ಈ ಆಸ್ಪತ್ರೆ. ಅಷ್ಟೇ ಅಲ್ಲ, ಅತ್ಯಂತ ಕಡಿಮೆ ದರದಲ್ಲಿ ಔಷಧಿ ದೊರಕುವ ಜನೌಷಧಿ ಮಳಿಗೆಗಳ ಪ್ರಾರಂಭದ ರೂವಾರಿಯಾಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆ ನಿರ್ಮಾಣಕ್ಕೂ ಇದೇ ಅವಧಿಯಲ್ಲಿ ಹಣ ಬಿಡುಗಡೆ ಮಾಡಲಾಗಿತ್ತು. ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಯಕಲ್ಪ ದೊರಕಿದ್ದು ಇದೇ ಅವಧಿಯಲ್ಲಿ. ಜಯನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ 30 ಬೆಡ್ಗಳ ದೊಡ್ಡ ಆಸ್ಪತ್ರೆಯಾಗಿ ಬದಲಾಗಿದ್ದು ಕೂಡ ಒಂದು. ಮುಂದಿನ ದಿನಗಳಲ್ಲಿ ಸ್ವಾಸ್ಥ್ಯ ಯೋಜನೆಯಡಿ ಸರ್ವರಿಗೂ ಉಚಿತ ವೈದ್ಯಕೀಯ ಸೇವೆ ಹಾಗೂ ವಿಮೆ ಒದಗಿಸಿಕೊಡುವ ಗುರಿ ಹೊಂದಲಾಗಿದೆ. ಬರೋಬ್ಬರಿ 6 ಹೊಸ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಕಾರಣಕರ್ತರಾದ ರಾಮದಾಸ್ 3665ರಿಂದ 6005ಕ್ಕೆ ವೈದ್ಯಕೀಯ ಸೀಟುಗಳನ್ನು ಹೆಚ್ಚಳವಾಗಿಸಿದ್ದು, ಕುವೆಂಪು ನಗರದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಹೊಸ ಕಟ್ಟಡ ಸೇರಿದಂತೆ ಅನೇಕ ಶಾಲೆಗಳಿಗೆ ಕಟ್ಟಡ ನಿರ್ಮಾಣ ಹಾಗೂ ಪಠ್ಯ ಸಾಮಗ್ರಿಗಳ ವಿತರಣೆ ಮೂಲಕ ಗರಿಷ್ಠ ಶೈಕ್ಷಣಿಕ ಪ್ರಗತಿ ಸಾಧಿಸಿದ್ದು ವಿಶೇಷವಾಗಿದೆ. ಕಾವೇರಿ ತೀರದ ಮರಳು ದಂಧೆಗೆ ಕಡಿವಾಣ ಹಾಕಿ ಹೊಸ ಮರಳು ನೀತಿಯನ್ನು ಜಾರಿಗೆ ತಂದರು. ಹಾಗೆಯೇ ಕನಿಷ್ಠ ವಿದ್ಯಾರ್ಹತೆ ಇಲ್ಲದಿರುವ ಲಕ್ಷಾಂತರ ಆಟೋ ಚಾಲಕರ ಪರವಾಗಿ ಸಾಕಷ್ಟು ಹೋರಾಟ ಮಾಡಿ ಸದ್ಯದಲ್ಲೇ ಅವರಿಗೆಲ್ಲ ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿದ್ದಾರೆ. ಹಸಿರು ಕ್ರಾಂತಿಯನ್ನು ಆರಂಭಿಸಿ ಈಗಾಗಲೇ 3,20,000 ಗಿಡಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ. 2 ಸುಸಜ್ಜಿತ ವಿದ್ಯುತ್ ಚಿತಾಗಾರ ಸ್ಥಾಪನೆ, ಡಾ ಬಿಆರ್ ಅಂಬೇಡ್ಕರ್ ಭವನ, ಬಾಬು ಜಗಜೀವನ್ ರಾಮ್ ಭವನ, ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅಡಿಪಾಯ ಹಾಕಿ ಹಣ ಬಿಡುಗಡೆ ಮಾಡಲಾಗಿದೆ. ಪೋಷಕರಿಲ್ಲದ ಎಚ್ಐವಿ ಸೋಂಕು ಪೀಡಿತ ಮಕ್ಕಳಿಗೆ ಚಿಕಿತ್ಸೆ, ಪಾಲನೆ ಜೊತೆಗೆ ವಿದ್ಯಾಭ್ಯಾಸ. ಅಂತಾರಾಷ್ಟ್ರೀಯ ಮಟ್ಟದ ಮತ್ಸ್ಯಾಗಾರವನ್ನು ಮೃಗಾಲಯದ ಆವರಣದಲ್ಲಿ ನಿರ್ಮಾಣ. ಮುಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಸೋಲಾರ್ ಸಿಟಿ ನಿರ್ಮಾಣ, ಪೋಷಣೆ. ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ ಆರಂಭಿಸಲಾಗಿದ್ದು ಶೀಘ್ರದಲ್ಲೇ ಸ್ವಾಮಿ ವಿವೇಕಾನಂದರ ಸ್ಮಾರಕ ನಿರ್ಮಾಣ. ಪ್ರತಿ ಮನೆಯಿಂದ ವರ್ಗೀಕೃತ ಕಸ ಸಂಗ್ರಹಣೆ ಹಾಗೂ ವಿನೂತನ ಸಂಸ್ಕರಣಾ ವ್ಯವಸ್ಥೆ. ಎಕ್ಸೆಲ್ ಪ್ಲಾಂಟ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಿಸುವ ಶಪಥ. ಮೈಸೂರು 1 ಸಾರ್ವಜನಿಕ ಸೇವಾ ಕೇಂದ್ರಗಳ ನಿರ್ಮಾಣ. 11,234 ಹಿರಿಯ ನಾಗರಿಕರಿಗೆ ವಿವಿಧ ಸೌಲಭ್ಯ ದೊರಕಿಸಿಕೊಡುವ ಗುರುತಿನ ಚೀಟಿ ವಿತರಣೆ. 28 ಪಾರ್ಕ್ಗಳ ಅಭಿವೃದ್ಧಿ ಹಾಗೂ ನಿರ್ವಹಣೆ. ಜೊತೆಗೆ 4 ಸಾರ್ವಜನಿಕ ಗ್ರಂಥಾಲಯಗಳ ನಿರ್ಮಾಣ ಮಾಡಿದವರು ನಮ್ಮ ರಾಮದಾಸರವರೇ. ನನ್ನ ಕೈಯನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದೇನೆ. ಆ ಜೀವನದ ಕೊನೆಯವರೆಗೂ ಕೂಡ ಆ ಭ್ರಷ್ಟರಹಿತವಾದಂತಹ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೇನೆ ನನ್ನ ಜೀವನದ 2ನೇ ಹಂತವನ್ನ ಪ್ರಾರಂಭ ಮಾಡಲಿಕ್ಕೆ, ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಅನ್ನ ಪ್ರಾರಂಭ ಮಾಡಲಿಕ್ಕೆ ನನ್ನ ಜೀವನದಲ್ಲಿ ಒಂದು ಹೊಸ ಅವಕಾಶವನ್ನು ಕೊಟ್ಟಿದೆ. ನನ್ನಿಂದ ಏನಾದರೂ ಕೂಡ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ. ಈ ಬಾರಿ ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಕೃಷ್ಣರಾಜ ಕ್ಷೇತ್ರದ ಎಲ್ಲ ನನ್ನ ಮತ ಬಂಧುಗಳು ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತ ಕೋರ್ತಾ ಇದ್ದೀನಿ.